ಮಕ್ಕಳೇ, 3ನೇ ತರಗತಿಯ ಒತ್ತಕ್ಷರ ಕಲಿಕಾ ಪಾಠಗಳನ್ನು ತಾವು ಈಗಾಗಲೇ ಅಭ್ಯಸಿಸಿದ್ದೀರಿ. 3ನೇ ತರಗತಿಯ ಕಲಿ ಕನ್ನಡ ವಿಷಯದ ಚಿಟ್ಟೆ ಪದ್ಯ. ನನ್ನ ಹೆಸರು ಹೇಮಾ ಪ್ರ ಅಂಗಡಿ ಅಂತ, ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 7 ಬೆಳಗಾವಿ. ಇವತ್ತು ನಾವು ಮಕ್ಕಳೇ ಚಿಟ್ಟೆ ಪದ್ಯವನ್ನ ಓದೋದು ಹೇಗೆ ಅಂತ ತಿಳಿಯೋಣ. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ, ಕೊಟ್ಟವರ್ಯಾರೆ ಬಣ್ಣದ ಬಟ್ಟೆ, ಮುಟ್ಟಲು ಬಂದರೆ ತಟ್ಟನೆ ಹಾರಿ, ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನದು ಗುಟ್ಟು, ಬಾಬಾ ಒಳಗೆ ಕೊಡುವೆನು ನಾನು, ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು. ಈ ಪದ್ಯವನ್ನ ಬರೆದಂತಹ ಕವಿ ಡಾಕ್ಟರ್ ಪಿ ನಾರಾಯಣ್ ಭಟ್ ಅವರು. ಅಭ್ಯಾಸ: ಈ ಕೆಳಗಿನ ಪ್ರಾಸಪದಗಳನ್ನ ಓದಿರಿ. ಮಕ್ಕಳೇ, ಪ್ರಾಸಪದಗಳು ಅಂದ್ರೆ ಗೊತ್ತಲ್ವಾ? ಚಿಟ್ಟೆ, ಬಟ್ಟೆ, ಹಾರಿ, ಪೋರಿ, ಸಿಟ್ಟು, ಗುಟ್ಟು. ಶಬ್ದಗಳಲ್ಲಿ ಕೊನೆಗೆ ಒಂದೇ ತೆರನಾದ. ಅಭ್ಯಾಸ: ಈ ಕೆಳಗಿನ ಪ್ರಾಸಪದಗಳನ್ನ ಓದಿರಿ. ಮಕ್ಕಳೇ, ಪ್ರಾಸಪದಗಳು ಅಂದ್ರೆ ಗೊತ್ತಲ್ವಾ? ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನ ಬರೆಯಿರಿ. ಓದಿದ್ರ ಮಕ್ಕಳೇ? ಮುಂದೆ ಈ ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನ ಹೇಳಿಕೊಡ್ತೇನೆ. ಮುಟ್ಟಲು ಬಂದರೆ ತಟ್ಟನೆ ಹಾರಿ, ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನದು ಗುಟ್ಟು. ಕೆಳಗಿನ ಪದಗಳನ್ನ ಓದಿರಿ ಮತ್ತು ಬರೆಯಿರಿ. ಚಂದದ ಚಿಟ್ಟೆ ಚಂದದ ಚಿಟ್ಟೆ, ಕೊಟ್ಟವರ್ಯಾರೆ ಬಣ್ಣದ ಬಟ್ಟೆ, ಕೊಟ್ಟವರ್ಯಾರೆ ಬಣ್ಣದ ಬಟ್ಟೆ, ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ದೋಸೆ. ಕೊಟ್ಟಿರುವ ಪದಗಳನ್ನು ಓದಿ ನಕಲು ಮಾಡಿರಿ. ಸಿಹಿ ಸಿಹಿ, ಬಿಸಿ ಬಿಸಿ, ರುಚಿ ರುಚಿ, ಫಳ ಫಳ, ಘಮ ಘಮ, ಛಟ ಛಟನೆ, ಲಟ ಲಟನೆ, ಪಟ ಪಟನೆ, ಗಬ ಗಬನೆ, ಝಗ ಝಗನೆ. ಈ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿರಿ. ಮುಟ್ಟಲು ಬಂದರೆ ಚಿಟ್ಟೆ ಏನು ಮಾಡುತ್ತದೆ? ಮುಟ್ಟಲು ಬಂದರೆ ಚಿಟ್ಟೆ ತಟ್ಟನೆ ಹಾರಿ ಹೋಗುತ್ತದೆ. ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ? ಚಿಟ್ಟೆ ಹೂವಿನ ಹತ್ತಿರ ಗುಟ್ಟನ್ನು ಹೇಳುತ್ತದೆ. ಚಿಟ್ಟೆಗೆ ಏನು ಕೊಡುವೆನೆಂದು ಕವಿ ಹೇಳುವರು? ಚಿಟ್ಟೆಗೆ ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು ಕೊಡುವೆನೆಂದು ಕವಿ ಹೇಳುವರು. ಶುಭ ನುಡಿ: ಗಿಡಮರ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು. ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಮುದ ನೀಡುತ್ತದೆ. ಯಾವ ಜೀವಿಗೂ ಹಿಂಸೆ ಮಾಡಬಾರದು. ಮಕ್ಕಳೇ, ಇಲ್ಲಿವರೆಗೂ ಚಿಟ್ಟೆ ಪದ್ಯವನ್ನ ಓದುವುದು ಹೇಗೆ ಹಾಗೂ ಅದರಲ್ಲಿಯ ಅಭ್ಯಾಸವನ್ನು ತಿಳಿದುಕೊಂಡಿರುವಿರಿ ಅಲ್ವಾ? ತಾವು ಕೂಡ ಹಾಗೆ ಅಭ್ಯಸಿಸಿ. ಧನ್ಯವಾದಗಳು.